ಕೇಳುಗರೆ ನಮಸ್ಕಾರ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಚಿತ್ರಲೇಖ, ಸಹಾಯಕ ಪ್ರಾಧ್ಯಾಪಕರು, ಬಾಲರೋಗ ವಿಭಾಗ, ಶ್ರೀ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಕುತ್ಪಾಡಿ, ಉಡುಪಿ. ಇಂದು ಮಕ್ಕಳಲ್ಲಿ ಕಂಡುಬರುವಂತಹ ಆಟಿಸಂ ಸಮಸ್ಯೆ ಕುರಿತು ಮಾತನಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ತೆ. ಮೇಡಮ್, ಈಗ ಮಕ್ಕಳಲ್ಲಿ ಕಂಡುಬರುವಂತಹ ಆಟಿಸಂ ಅಂದ್ರೆ ಏನು? ಆಟಿಸಂ ನರವ್ಯೂಹಕ್ಕೆ ಸಂಬಂಧಿಸಿದ ಕಾಯಿಲೆಯಾಗಿದ್ದು, ಮೆದುಳಿನ ಸಾಮಾನ್ಯ ಬೆಳವಣಿಗೆಯನ್ನು ಕುಂಠಿತಗೊಳಿಸಿ ವ್ಯಕ್ತಿಯ ಸಂವಹನ, ಸಾಮಾಜಿಕ ಒಡನಾಟ, ಗ್ರಹಿಕೆ ಮತ್ತು ವರ್ತನೆಗಳ ಮೇಲೆ ಪರಿಣಾಮ ಬೀರುತ್ತದೆ. ಇದನ್ನು ಸ್ಪೆಕ್ಟ್ರಮ್ ಡಿಸಾರ್ಡರ್ ಎಂದು ಕೂಡ ಕರೀತಾರೆ. ಯಾಕಂದ್ರೆ ಇದರ ರೋಗ ಲಕ್ಷಣಗಳು ನಾನಾ ಬಗೆಯ ಮಿಶ್ರಣ ಸ್ವರೂಪಗಳಲ್ಲಿ ಕಾಣಿಸಿಕೊಂಡು ವಿವಿಧ ರೀತಿಯ ತೊಂದರೆಗಳನ್ನು ಉಂಟು ಮಾಡುತ್ತದೆ. ಮೊದಲೆಲ್ಲ ಆಟಿಸಂನ ಪ್ರತಿಯೊಂದು ಸ್ಥಿತಿಯನ್ನು ಬೇರೆ ಬೇರೆಯಾಗಿ ಪತ್ತೆ ಹಚ್ಚಲಾಗುತ್ತಿತ್ತು. ಆಟಿಸ್ಟಿಕ್ ಡಿಸಾರ್ಡರ್, ಪರ್ವೇಸಿವ್ ಡೆವಲಪ್ಮೆಂಟಲ್ ಡಿಸಾರ್ಡರ್, ನಾಟ್ ಅದರ್ವೈಸ್ ಸ್ಪೆಸಿಫೈಡ್ ಇತ್ಯಾದಿ. ಆದರೆ ಈಗ ಈ ಎಲ್ಲ ಲಕ್ಷಣಗಳನ್ನು, ಸ್ಥಿತಿಗಳನ್ನು ಒಟ್ಟಾಗಿ ಸೇರಿಸಿ ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ ಎಂದು ಕೂಡ ಕರೀತಾರೆ. ಆಟಿಸಂ ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಮಕ್ಕಳ ಸಂಖ್ಯೆ ಎಷ್ಟಿರಬಹುದು ಮೇಡಮ್? ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ ಎಂಬುದು ಇಂದು ಜಗತ್ತಿನಾದ್ಯಂತ ವೇಗವಾಗಿ ಪತ್ತೆಯಾಗುತ್ತಿರುವ ನ್ಯೂರೋ ವಿಕಾಸಾತ್ಮಕ ಸ್ಥಿತಿಗಳಲ್ಲಿ ಒಂದು. ಕಳೆದ ಕೆಲ ದಶಕಗಳಲ್ಲಿ ಇದರ ಪತ್ತೆ ಹಚ್ಚುವ ಪ್ರಮಾಣ ಹಾಗೂ ಚಿಕಿತ್ಸೆ ಪಡೆಯುವ ಮಕ್ಕಳ ಸಂಖ್ಯೆ ಕೂಡ ಹೆಚ್ಚಾಗಿದೆ. ಆಕ್ಷನ್ ಬೈ ಆಟಿಸಂ ಎಂಬ ಸಂಸ್ಥೆ ಒಂದು ಸ್ಟಡಿ ಕಂಡಕ್ಟ್ ಮಾಡಿತ್ತು. ಆ ಅಧ್ಯಯನದ ಪ್ರಕಾರ ಆಟಿಸಂ ಇಂದ ಬಳಲುತ್ತಿರುವವರ ಸಂಖ್ಯೆ 1.7 ಮಿಲಿಯನ್ ಎಂದು ಅಂದಾಜು ಮಾಡಲಾಗಿದೆ. ಮತ್ತೆ ಜಾಗತಿಕ ಮಟ್ಟ ಅಂದ್ರೆ ವರ್ಲ್ಡ್ ವೈಡ್ ಪ್ರಿವಿಲೆನ್ಸ್ ತಗೊಳ್ಳೋದಾದ್ರೆ ಪ್ರತಿ 100 ಮಕ್ಕಳಿಗೆ ಕನಿಷ್ಠ ಒಂದು ಮಗು ಆಟಿಸಂ ಸ್ಪೆಕ್ಟ್ರಮ್ ಡಿಸಾರ್ಡರ್ ಹೊಂದಿರಬಹುದು ಎಂಬ ಅಂದಾಜಿದೆ. ಭಾರತದ ಪ್ರಿವಿಲೆನ್ಸ್ ತಗೊಂಡ್ರೆ ಭಾರತದಲ್ಲಿ ಪ್ರತಿ 500 ಮಕ್ಕಳ ಪೈಕಿ ಒಂದು ಮಗು ಆಟಿಸಂ ಹೊಂದಿರುತ್ತದೆ. ಅಂದ್ರೆ ಇಂಡಿಯಾದಲ್ಲಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಆಟಿಸಂ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಮತ್ತೆ ಈ ಸಮಸ್ಯೆ ಹುಡುಗರಲ್ಲಿ ಜಾಸ್ತಿ, ಹುಡುಗಿಯರಿಗಿಂತ ಹುಡುಗರಲ್ಲಿ 4 ಪಟ್ಟು ಜಾಸ್ತಿಯಾಗಿ ಕಾಣಸಿಗುತ್ತದೆ. ಈಗ ಆಟಿಸಂ ಸಮಸ್ಯೆ ಈ ಮಕ್ಕಳಲ್ಲಿ ಸಾಮಾನ್ಯವಾಗಿ ಯಾವ ವಯಸ್ಸಿಗೆ ಅದು ಕಂಡು ಬರುವಂತದ್ದು, ಮತ್ತೆ ಅದನ್ನ ಪೋಷಕರು ಹೇಗೆ ಗುರುತಿಸಬಹುದು? ಸಾಮಾನ್ಯವಾಗಿ ಮೊದಲು 2-3 ವರ್ಷಗಳಲ್ಲಿ ಸ್ಪಷ್ಟ ಲಕ್ಷಣಗಳು ಅಂದ್ರೆ ಆಟಿಸಂ ಇದು ಲಕ್ಷಣಗಳು ಕಾಣಿಸಿಕೊಳ್ಳುತ್ತದೆ. ಕೆಲವೊಮ್ಮೆ ಮಗು ಸಾಮಾನ್ಯ ಬೆಳವಣಿಗೆಯನ್ನು ಹೊಂದಿರುತ್ತದೆ, ಅಂದ್ರೆ ನಾರ್ಮಲ್ ಡೆವಲಪ್ಮೆಂಟ್ ಇರುತ್ತದೆ. ನಂತರ ಅಭಿವೃದ್ಧಿಯ ಹಿಂಜರಿಕೆ ಕೂಡ ಮಕ್ಕಳಲ್ಲಿ ಕಂಡುಬರುತ್ತದೆ. ಮಕ್ಕಳ ವರ್ತನೆಯಲ್ಲಿ ಬದಲಾವಣೆಗಳು, ಮೌನವಾಗಿರುವುದು, ಏಕಾಂತದಲ್ಲಿರುವುದು, ಇಂಥದೆಲ್ಲ ಲಕ್ಷಣಗಳು ಕಂಡು ಬಂದಲ್ಲಿ ವೈದ್ಯರನ್ನು ಸಂಪರ್ಕಿಸುವುದು ಅತ್ಯಗತ್ಯ. ಈ ಆಟಿಸಂ ಸಮಸ್ಯೆ ಯಾಕೆ ಬರುವಂತದ್ದು ಅಂತೇಳಿ ಹೇಳ್ಬೋದಾ ಮೇಡಮ್? ಆಟಿಸಂ ಸಮಸ್ಯೆ ಯಾಕೆ ಬರ್ತದೆ ಅನ್ನೋದು ಒಂದು ನಿಖರವಾದ ಕಾರಣ ಇಲ್ಲಿಯ ತನಕ ಪತ್ತೆ ಹಚ್ಚಲಾಗಿಲ್ಲ. ಆದರೆ ಕೆಲವೊಂದು ಕಾರಣಗಳಿಂದ ಆಟಿಸಂ ಬರಬಹುದಂತ ಹೇಳಿದ್ದಾರೆ. ಯಾವುದೆಂದರೆ, ಆಟಿಸಂ ಸಮಸ್ಯೆಯು ಅನುವಂಶೀಯ ಹಾಗೂ ಪರಿಸರಾತ್ಮಕ ಕಾರಣಗಳ ಸಂಯೋಜನೆಯಿಂದ ಉಂಟಾಗ್ತದೆ ಎಂದು ಹೇಳುತ್ತಾರೆ. ಮಗು ಗರ್ಭಾವಸ್ಥೆಯಲ್ಲಿದ್ದಾಗ ವಿವಿಧ ರೀತಿಯ ಸೋಂಕುಗಳಿಂದಲೂ ಈ ಸಮಸ್ಯೆ ಬರಬಹುದು. ಗರ್ಭಾವಸ್ಥೆಯಲ್ಲಿದ್ದಾಗ ತಾಯಿ ಮದ್ಯಪಾನ, ಧೂಮಪಾನ ಮಾಡಿದಲ್ಲಿ ಕೂಡ ಈ ಸಮಸ್ಯೆ ಉಂಟಾಗಬಹುದು. ಕಷ್ಟ ಪ್ರಸವ, ಅವಧಿ ಪೂರ್ವ ಶಿಶುವಿನ ಜನನ ಅಥವಾ ಅವಧಿ ನಂತರ ಶಿಶುವಿನ ಜನನ, ಇದೆಲ್ಲದೂ ಆಟಿಸಂ ಬರಲಿಕ್ಕೆ ಕಾರಣಗಳಾಗಿರುತ್ತದೆ. ಆದರೆ ಅನುವಂಶೀಯ ಕಾರಣಗಳನ್ನು ಹೊರತುಪಡಿಸಿ ಇತರ ಯಾವ ಖಚಿತ ಅಂಶಗಳಿಂದ ಆಟಿಸಂ ಸಮಸ್ಯೆ ಉಂಟಾಗುತ್ತದೆ ಎನ್ನುವುದರ ನಿಖರತೆ ಇನ್ನೂ ಸ್ಪಷ್ಟವಾಗಿ ಇಲ್ಲ. ಮಗುವಿನ ಆರಂಭಿಕ ಮೆದುಳಿನ ಬೆಳವಣಿಗೆಗೆ ಅಡ್ಡಿಯಾಗುವ ಕಾರಣಗಳ ಹಿನ್ನೆಲೆಯಲ್ಲಿ ಆಟಿಸಂ ಸಮಸ್ಯೆ ತಲೆದೋರುತ್ತದೆ. ಮೆದುಳಿನ ಕಾರ್ಯನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ನ್ಯೂರಾನ್ ಎಂಬ ಜೀವಕೋಶಗಳು ಪರಸ್ಪರ ಸಂವಹನ ನಡೆಸುವ ಪ್ರಕ್ರಿಯೆ ಹಾನಿಯಾಗುವ ಕಾರಣದಿಂದ ಆಟಿಸಂ ಸಮಸ್ಯೆ ಉಂಟಾಗುತ್ತದೆ ಎಂದು ಕೆಲವು ಸಂಶೋಧನೆಗಳು ಹೇಳುತ್ತದೆ. ಆಟಿಸಂ ಬಂದಾಗ ಅದರ ಆರಂಭಿಕ ಚಿಹ್ನೆಗಳು ಹೇಗಿರ್ತವೆ, ಅಂದ್ರೆ ಹೇಗೆ ಗುರುತಿಸುವಂತದ್ದು, ಇದರ ಬಗ್ಗೆ ಹೇಳಿ. ತುಂಬಾ ಪೇರೆಂಟ್ಸ್ ಮಿಸ್ಲೀಡಿಂಗ್ ಆಗ್ತಾ ಇದ್ದಾರೆ. ಅಂದ್ರೆ ನನ್ನ ಮಗು ಇದು ನಾರ್ಮಲ್ ಆಕ್ಟಿವಿಟಿ, ಒಂದು ಒಂಟಿಯಾಗಿ ಇರೋದು, ಅಥವಾ ಮಗು ಯಾರ ಜೊತೆನೂ ಬೆರೆಯುವುದಿಲ್ಲ, ಅಥವಾ ಹೈಪರ್ ಆಕ್ಟಿವಿಟಿ, ತುಂಬಾ ಅಂದ್ರೆ ಚಟುವಟಿಕೆಗಳು ಅತಿ ಹೆಚ್ಚಾಗಿ ಉದ್ರೇಕದಲ್ಲಿ ತೋರಿಸುವಾಗ ಕೂಡ ತುಂಬಾ ಪೇರೆಂಟ್ಸ್ ನಿಗ್ಲೆಕ್ಟ್ ಮಾಡ್ತಾರೆ. ಸೊ ಆಟಿಸಂ ಇದು ಆರಂಭಿಕ ಚಿಹ್ನೆಗಳಂದ್ರೆ, ಆಟಿಸಂ ಇರುವ ಮಕ್ಕಳು ಹೆಚ್ಚಿನ ವೇಳೆ ಪುನರಾವರ್ತಿತ ಹಾಗೂ ನಿರ್ಬಂಧಿತ ವರ್ತನೆಗಳನ್ನು ತೋರ್ತಾರೆ. ರಿಪೀಟೇಟಿವ್ ಬಿಹೇವಿಯರ್ ಹೇಳ್ತೇವೆ ನಾವು, ಸ್ಟೀರಿಯೋಟೈಪಿಂಗ್ ಬಿಹೇವಿಯರ್ಸ್ ಮತ್ತು ರಿಸ್ಟ್ರಿಕ್ಟೆಡ್ ಬಿಹೇವಿಯರ್ಸ್, ನಿರ್ಬಂಧಿತ ವರ್ತನೆಗಳು. ಚಪ್ಪಾಳೆ ತಟ್ಟುವುದು, ತಲೆ ಅಲ್ಲಾಡಿಸುವುದು ಅಥವಾ ಮೈ ಕುಣಿಸುವುದು ಜಾಸ್ತಿ ಮಾಡ್ತಾರೆ. ಒಂದೇ ಕಡೆ ಕುಳಿತುಕೊಳ್ಳಲು ಕೂಡ ಕಷ್ಟ ಆಗ್ತದೆ ಅವರಿಗೆ. ಭಾವನೆಗಳನ್ನು ವ್ಯಕ್ತಪಡಿಸಲು ಕಷ್ಟವಾಗುವುದು, ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ತೊಂದರೆ, ಬದಲಾವಣೆಗೆ ಪ್ರತಿರೋಧ ತೋರಿಸುವುದು ಆಟಿಸಂ ಉಳ್ಳವರು ತೋರುವ ಮತ್ತೊಂದು ವರ್ತನೆ. ಮತ್ತೊಬ್ಬರನ್ನು ನೇರ ದೃಷ್ಟಿಯಿಂದ ನೋಡದಿರುವುದು, ಅಂದ್ರೆ ಐ ಕಾಂಟ್ಯಾಕ್ಟ್ ಇರುವುದಿಲ್ಲ. ಶಬ್ದವಾದರೆ ಹೆಚ್ಚು ಕಿರಿಕಿರಿಯಾಗುವುದು, ಹೆಸರು ಕರೆದಾಗ ಪ್ರತಿಕ್ರಿಯಿಸದಿರುವುದು, ಸ್ವಯಂ ಹಾನಿ ವರ್ತನೆ,
ಮಾತನಾಡಲು ಕಷ್ಟಪಡುವುದು, ಮಂಕು ಕವಿದಂತಿರುವುದು, ವ್ಯಕ್ತಿ ಅಥವಾ ವಸ್ತುಗಳನ್ನು ಗುರುತಿಸಲು ಕಷ್ಟಪಡುವುದು, ಇದೆಲ್ಲ ಲಕ್ಷಣಗಳು ನಿಮ್ಮ ಮಗುವಲ್ಲಿ ಕಂಡು ಬಂದಲ್ಲಿ ಆ ಮಗುವಿಗೆ ಸೂಕ್ತ ವೈದ್ಯರ ಸಲಹೆ ಪಡೆಯುವುದು ಅತ್ಯಗತ್ಯ. ಇದನ್ನೆಲ್ಲ ಆಟಿಸಮಿನ ಆರಂಭಿಕ ಚಿಹ್ನೆಗಳು ಎಂದು ಹೇಳುತ್ತೇವೆ ನಾವು. ವರ್ತನೆಯಲ್ಲಿ ಬದಲಾವಣೆ ಕಾಣ್ತದೆ. ಬೇರೆ ಮಕ್ಕಳ ತರ ಈಗ 3 ವರ್ಷದ ಮಗುವಲ್ಲಿ ಏನು ನಾರ್ಮಲ್ ಆಕ್ಟಿವಿಟಿ ಉಂಟು ಅದು ನಮ್ಮ ಮಗುವಲ್ಲಿ ಕಂಡು ಬರದಿದ್ದಲ್ಲಿ ಪೇರೆಂಟ್ಸ್ ಡೆಫಿನೆಟ್ಲಿ ವೈದ್ಯರ ಹತ್ರ ಕರ್ಕೊಂಡೋಗಿ ಅದರ ಸಲಹೆ ಪಡೆಯುವುದು ಅತ್ಯಗತ್ಯ. ಅಂದ್ರೆ ಸಾಮಾನ್ಯವಾಗಿ 1 ವರ್ಷದಲ್ಲಿ ಎಲ್ಲ ಗೊತ್ತಾಗಬಹುದದು? 1 ವರ್ಷದಲ್ಲಿ ಗೊತ್ತಾಗುವುದು ಕಷ್ಟ. ಯಾಕಂದ್ರೆ ಮಗು ಮಾತನಾಡಲಿಕ್ಕೆ ಶುರು ಮಾಡಬೇಕು, ಮಗುವಿದು ಆಕ್ಟಿವಿಟಿ ಸ್ಟಾರ್ಟ್ ಆಗಬೇಕು, ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ ಏನ್ ಹೇಳ್ತೇವೆ ಅದು ಕಂಪ್ಲೀಟ್ ಆದಾಗ ನಮ್ಗೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ಈಸಿ ಆಗ್ತದೆ. ಅಂದ್ರೆ 1 ವರ್ಷ ಆದ್ರೂ ಕೂಡ ಮಗು ಅಮ್ಮ ಅಂತ ಹೇಳದಿರುವುದು, ಅದರ ಸಿಂಗಲ್ ವರ್ಡ್ಸ್ ಈ ಮಾತಲ್ಲಿ ಹಿಂದೆ ಉಳಿಯುವುದು, ಅಥವಾ ಏನ್ ಆಕ್ಟಿವಿಟಿ ಜಾಸ್ತಿ ಆಟ ಚಟುವಟಿಕೆಗಳಲ್ಲಿ ಹೆಚ್ಚಾದ ಆಸಕ್ತಿ ತೋರಿಸದಿದ್ದಾಗ ಒಂದೇ ಬದಿಯಲ್ಲಿ ಹೋಗಿ ಕುಳಿತುಕೊಳ್ಳುವುದು, ಮೌನವಾಗಿರುವುದು, ಇಂಥದೆಲ್ಲ ಆರಂಭಿಕ ಚಿಹ್ನೆಗಳು. ಪೇರೆಂಟ್ಸ್ ಇದರ ಬಗ್ಗೆ ಜಾಸ್ತಿಯಾಗಿ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ವೈದ್ಯರ ಬಳಿ ಹೋಗಿ ತನ್ನ ಮಗುವನ್ನು ಪರೀಕ್ಷಿಸುವುದು ಅತ್ಯಗತ್ಯ. ಹಾಗಾದ್ರೆ ಈ ಆಟಿಸಂನ ಗುಣಲಕ್ಷಣಗಳು ಯಾವುದು ಮೇಡಮ್? ಆಟಿಸಂ ಗುಣಲಕ್ಷಣಗಳನ್ನು ಸಾಮಾನ್ಯವಾಗಿ ಮಗುವಿನ ಮೊದಲ 3 ವರ್ಷಗಳಲ್ಲೇ ಗಮನಿಸಬಹುದು. ಈ ತೊಂದರೆಯ ಲಕ್ಷಣಗಳು ಸಾಧಾರಣ ಅಥವಾ ತೀವ್ರವಾಗಿರಬಹುದು ಮತ್ತು ಈ ತೊಂದರೆಯ ಲಕ್ಷಣಗಳು ಒಂದು ಮಗುವಿನಿಂದ ಇನ್ನೊಂದು ಮಗುವಿಗೆ ಭಿನ್ನವಾಗಿರ್ತದೆ. ಹಾಗೂ ಮಗು ಬೆಳೆದಂತೆ ಈ ಲಕ್ಷಣಗಳು ಕೂಡ ಬದಲಾಗಬಹುದು. ಈಗ ಗುಣಲಕ್ಷಣಗಳಂದ್ರೆ ಒಂದು ಸಾಮಾಜಿಕ ಸಂವಹನದಲ್ಲಿ ತೊಂದರೆಗಳು, ಅಂದ್ರೆ ಬಿಹೇವಿಯರ್, ಮಿಂಗ್ಲಿಂಗ್ ವಿತ್ ಅದರ್ ಚೈಲ್ಡ್ ಅಂತ ಹೇಳ್ತೇವೆ, ಅದರಲ್ಲಿ ತೊಂದರೆ ಕಾಣುವುದು, ಪುನರಾವರ್ತಿತ ಕ್ರಿಯೆಗಳು ಅಂದ್ರೆ ನಾ ಹೇಳಿದಾಗೆ ರಿಪೀಟೇಟಿವ್ ಬಿಹೇವಿಯರ್ಸ್, ಆಸಕ್ತಿಯ ವಿನೂತನತೆಗಳು ಅಂದ್ರೆ ಅಪರೂಪದ ವಿಷಯದಲ್ಲಿ ಹೆಚ್ಚು ಆಸಕ್ತಿ ತೋರಿಸುವುದು, ಉದಾಹರಣೆಗೆ ಫ್ಯಾನ್, ಲೈಟ್ ಇತ್ಯಾದಿ, ಕೆಲವು ವಸ್ತುಗಳ ಮೇಲೆ ಒತ್ತಾಯದ ಆಸಕ್ತಿ, ಇಂದ್ರಿಯ ಸಮನ್ವಯದ ತೊಂದರೆಗಳು ಅಂದ್ರೆ ಜೋರಾದ ಶಬ್ದ ಅಥವಾ ಬೆಳಕು ತಾಳಲಾರಿಕೆ ಅಥವಾ ಸ್ಪರ್ಶತೆಯನ್ನು ಸಹಿಸದಿರುವುದು ಇತ್ಯಾದಿ, ಭಾವನಾತ್ಮಕ ಮತ್ತು ನಡವಳಿಕೆಯ ವ್ಯತ್ಯಾಸಗಳು ಅಂದ್ರೆ ಹೆಚ್ಚು ಅಸಹನೆ ಅಥವಾ ಮೌನತೆಯಲ್ಲಿರುವುದು, ಆಟ ಆಡುವಾಗ ಹೆಚ್ಚು ಇಂಟ್ರೆಸ್ಟ್ ತೋರಿಸದಿರುವುದು, ತಲೆಗೆ ಹೊಡೆಯುವುದು, ಹಾನಿ ಮಾಡುವುದು ಇತ್ಯಾದಿ, ಇದೆಲ್ಲ ಆಟಿಸಮಿನ ಗುಣಲಕ್ಷಣಗಳು ಎಂದು ಹೇಳುತ್ತೇವೆ. ಹಾಗಾದ್ರೆ ಆಟಿಸಂಗೆ ಆಯುರ್ವೇದದಲ್ಲಿ ಪರಿಹಾರ ಏನು? ಆಟಿಸಂ ಅನ್ನು ಒಂದು ಕಾಯಿಲೆಯಾಗಿ ಪರಿಗಣಿಸದೆ ಅದನ್ನು ಒಂದು ಭಿನ್ನತೆಯಾಗಿ ನೋಡಬೇಕು. ಸ್ವಲ್ಪ ಹೆಚ್ಚಿನ ಕಾಳಜಿ ಹಾಗೂ ಕೆಲ ವೃತ್ತಿಪರ ನೆರವಿನಿಂದ ಅವರ ಬದುಕನ್ನು ಸುಗಮವಾಗಿಸಬಹುದು. ಅದರ ಪರಿಹಾರಗಳಂದ್ರೆ ಈ ಕೆಳಕಂಡ ಚಿಕಿತ್ಸೆಗಳನ್ನು ಹೇಳ್ತೇವೆ ನಾವು. ಮೊದಲನೇದಾಗಿ ಆಯುರ್ವೇದ ಚಿಕಿತ್ಸೆ, ಕಾಗ್ನೇಟಿವ್ ಬಿಹೇವಿಯರ್ ಥೆರಪಿ, ವರ್ಬಲ್ ಥೆರಪಿ, ಪಾಲಕರಿಗೆ ತರಬೇತಿ ಅಂದ್ರೆ ಪ್ಯಾರೆಂಟ್ರಲ್ ಥೆರಪಿ, ವೃತ್ತಿ ಚಿಕಿತ್ಸೆ ಆಕ್ಯುಪೇಷನಲ್ ಥೆರಪಿ, ಸಂವೇದನ ಸಮನ್ವಯ ಚಿಕಿತ್ಸೆ, ಸ್ಪೀಚ್ ಥೆರಪಿ, ಮ್ಯೂಸಿಕ್ ಥೆರಪಿ, ಇದೆಲ್ಲದೂ ಆಟಿಸಮಿಗೆ ಲಭ್ಯವಿರುವ ಚಿಕಿತ್ಸೆಗಳು. ಅಥವಾ ಆಯುರ್ವೇದದ ಮೂಲಕ ಯಾವ ದೃಷ್ಟಿಕೋನದಲ್ಲಿ ನಾವು ಅದನ್ನು ಗುರುತಿಸಬಹುದು? ಆಯುರ್ವೇದವು ಮಾನವ ದೇಹ, ಮನಸ್ಸು ಎಂಬ ಏಕೈಕ ತತ್ವದ ಆಧಾರದ ಮೇಲೆ ಶರೀರ ಮತ್ತು ಮನೋವೈಕಲ್ಯಗಳನ್ನು ವಿಶ್ಲೇಷಿಸುತ್ತದೆ. ಆಟಿಸಂನಂತಹ ಅಸ್ಥಿರತೆಗಳನ್ನು ಆಯುರ್ವೇದದಲ್ಲಿ ಉನ್ಮಾದ ಅಥವಾ ಬಾಲಗ್ರಹ ಎಂಬ ಮನೋವ್ಯಾಧಿಗೆ ವರ್ಣಿಸಲಾಗಿದೆ. ಆಯುರ್ವೇದದಲ್ಲಿ ಈ ಕೆಳಕಂಡ ಚಿಕಿತ್ಸಾ ಕ್ರಮಗಳನ್ನು ನಾವು ಅಡ್ವೈಸ್ ಮಾಡ್ತೇವೆ ಪೇಷಂಟಿಗೆ. ಮೊದಲನೇದಾಗಿ ದೋಷ ಸಿದ್ಧಾಂತ ಅಂದ್ರೆ ಆಟಿಸಂ ಇರುವ ಮಕ್ಕಳಲ್ಲಿ ಮುಖ್ಯವಾಗಿ ವಾತದೋಷದ ಅತಿ ಸಕ್ರಿಯತೆ ಕಂಡು ಬರುವುದಾಗಿ ಆಯುರ್ವೇದ ಸಂಶೋಧನೆಗಳು ಸೂಚಿಸುತ್ತದೆ. ವಾತದೋಷದ ಅಸಮತೋಲನ ಅಂದ್ರೆ ಇಂಬ್ಯಾಲೆನ್ಸ್ ಇಂದ ಮಾತು, ಚಲನೆ ಮತ್ತು ಸಂವೇದಿ ಪ್ರತಿಕ್ರಿಯೆಗಳಲ್ಲಿ ಅಸಮಾನತೆಯನ್ನು ಉಂಟು ಮಾಡುತ್ತದೆ. ಹಾಗಾಗಿ ಮೊದಲನೇದಾಗಿ ವಾತಶಮನ ಚಿಕಿತ್ಸೆಯನ್ನು ಮುಖ್ಯವಾಗಿ ನೀಡಲಾಗುತ್ತದೆ. ನಂತರ ಪಂಚಕರ್ಮ ಚಿಕಿತ್ಸೆ, ವಿಷ ಶುದ್ಧೀಕರಣ ಮತ್ತು ದೋಷ ಸ್ತಬ್ಧೀಕರಣಕ್ಕಾಗಿ ಆಯುರ್ವೇದದಲ್ಲಿ ನೀಡಲಾಗುವ ಪ್ರಮುಖ ಚಿಕಿತ್ಸಾ ವಿಧಾನ ಎಂದು ಹೇಳಲಾಗಬಹುದು. ಶರೀರದ ದೋಷಗಳನ್ನು ಶುದ್ಧೀಕರಿಸಲು ಉಪಯೋಗವಾಗುವ ಚಿಕಿತ್ಸಾ ವಿಧಾನ ಇದು ಪಂಚಕರ್ಮ ಚಿಕಿತ್ಸೆ. ಆಟಿಸಂ ಇರುವ ಮಕ್ಕಳಿಗೆ ಸೂಕ್ಷ್ಮವಾದ ಹಾಗೂ ಅವಶ್ಯಕವಾದ ರೂಪದಲ್ಲಿ ಇದನ್ನು ನೀಡಲಾಗುತ್ತದೆ. ಬಸ್ತಿ, ನಸ್ಯ ಇತ್ಯಾದಿ ಮುಂತಾದ ಚಿಕಿತ್ಸೆಗಳನ್ನು ಇಲ್ಲಿ ನೀಡಲಾಗುವುದು. ವಿಜ್ಞಾನಬದ್ಧ ಅಧ್ಯಯನಗಳು ಪಂಚಕರ್ಮದ ವಿವಿಧ ಹಂತಗಳು ಹಾಗೂ ಔಷಧ ಪ್ರಯೋಗದಿಂದ ನರಮಂಡಲದ ಚಟುವಟಿಕೆಗಳು ಸುಧಾರಿಸುತ್ತವೆ ಎಂದು ಕೂಡ ಹೇಳುತ್ತದೆ. ಮತ್ತೊಂದು ಚಿಕಿತ್ಸೆ ಲಭ್ಯವಿರುವುದಂದ್ರೆ ರಸಾಯನ ಚಿಕಿತ್ಸೆ ನಾವು ಆಯುರ್ವೇದದಲ್ಲಿ ಕೊಡ್ತೇವೆ. ಆಯುರ್ವೇದ ಔಷಧಿಗಳು ಉದ್ದೀಪಕ, ಮನೋಶಾಂತಿದಾಯಕ ಹಾಗೂ ದೋಷ ಶಮನಕಾರಿ ಗುಣಗಳನ್ನು ಕೂಡ ಹೊಂದಿರುತ್ತದೆ. ಮೇದ್ಯ ರಸಾಯನಗಳ ಪ್ರಯೋಗಗಳು ಬಹಳ ಉಪಯೋಗಕಾರಿ ಈ ಆಟಿಸಂ ಕಾಯಿಲೆಯಲ್ಲಿ. ಬ್ರಾಹ್ಮಿ, ಶಂಖಪುಷ್ಪಿ, ವಚ ಮುಂತಾದ ರಸಾಯನ ಔಷಧಿಗಳನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡ್ತೇವೆ ಟ್ರೀಟ್ಮೆಂಟಿಗೆ. ಇದರಿಂದ ಆಕ್ಸಿಡೇಟಿವ್ ಸ್ಟ್ರೆಸ್ ಕಡಿಮೆ ಮಾಡುವುದರ ಜೊತೆಗೆ ನ್ಯೂರೋ ಹಾರ್ಮೋನ್ ಬ್ಯಾಲೆನ್ಸ್ ಮಾಡಲು ಕೂಡ ಈ ರಸಾಯನ ಚಿಕಿತ್ಸೆ ಸಹಾಯಕಾರಿಯಾಗಿದೆ. ಈ ಔಷಧಗಳನ್ನು ಮಕ್ಕಳಿಗೆ ನೀಡುವ ಮುನ್ನ ಮಕ್ಕಳ ದೋಷ ಸ್ಥಿತಿಯನ್ನು ಗಮನಿಸಿ ಆಯುರ್ವೇದ
ಆಯುರ್ವೇದ ಮಕ್ಕಳ ತಜ್ಞ ವೈದ್ಯರ ಸಲಹೆ ಪಡೆಯುವುದು ಅತ್ಯಗತ್ಯ. ಇದೆಲ್ಲ ನಾವು ಆಯುರ್ವೇದದಲ್ಲಿ ನೀಡುವ ಚಿಕಿತ್ಸಾ ವಿಧಾನಗಳು. ಪೂರಾ ನಾವು ಹಿಸ್ಟ್ರಿ ತಕ್ಕೊಂಡು ಫ್ಯಾಮಿಲಿ ಹಿಸ್ಟ್ರಿ ಉಂಟಾ ಇದನ್ನೆಲ್ಲ ಪರಿಶೀಲಿಸಿ ನಂತರ ಎಕ್ಸಾಮಿನೇಷನ್, ಮಗುವನ್ನು ಎಕ್ಸಾಮಿನ್ ಮಾಡಿ ಡಯಾಗ್ನೋಸಿಸ್ ಬಂದು, ನಾನು ಆಯುರ್ವೇದ ವೇಯಲ್ಲಿ ಹೇಳುವುದಾದ್ರೆ ನಾವು ದೋಷ ಇನ್ವಾಲ್ವ್ಮೆಂಟ್ ನೋಡ್ತೇವೆ. ಯಾವ ದೋಷ ಜಾಸ್ತಿಯಾಗಿ ಇಂಬ್ಯಾಲೆನ್ಸ್ ಉಂಟು, ಆಸ್ ಆಲ್ರೆಡಿ ಟೋಲ್ಡ್, ವಾತ ಅಸಮತೋಲನತೆ ಇರುವುದರಿಂದ ನಾವು ವಾತಶಾಮಕ ಚಿಕಿತ್ಸೆಯನ್ನು ಕೊಡುತ್ತೇವೆ. ಶೋಧನ ಚಿಕಿತ್ಸೆ, ಈಗ ಮಗುವುದು ಬಲ ಉತ್ತಮ ಉಂಟು, ಮಗು ಟ್ರೀಟ್ಮೆಂಟ್ ಟಾಲರೇಟ್ ಮಾಡ್ತದೆ ಅಂತ ಹೇಳಿದ್ರೆ ನಾವು ಶೋಧನ ಚಿಕಿತ್ಸೆಯನ್ನು ಕೂಡ ಅಡ್ವೈಸ್ ಮಾಡ್ತೇವೆ. ಅದರೊಂದಿಗೆ ಪಂಚಕರ್ಮ ಚಿಕಿತ್ಸೆಗಳು, ಬಸ್ತಿ, ನಸ್ಯ, ಇದೆಲ್ಲ ತುಂಬಾ ಉಪಯೋಗಕಾರಿ ಚಿಕಿತ್ಸೆಗಳು. ಅಂದ್ರೆ ಮಗು ಹೈಪರ್ ಆಕ್ಟಿವಿಟಿ ಇದ್ರೂ ಕೂಡ ನಾವು ಆ ಚಿಕಿತ್ಸೆಯಿಂದ, ಈ ನಸ್ಯ ಬಸ್ತಿಯಿಂದ ಆದಷ್ಟು ಇಂಪ್ರೂವ್ಮೆಂಟ್, ನಾವು ಎಷ್ಟೋ ಪೇಷಂಟ್ಸ್ ಅನ್ನು ಕೂಡ ನೋಡಿದ್ದೇವೆ. ನಮ್ಮ ಒಪಿಡಿಗೆ ಬರುವಾಗ ಹೈಪರ್ ಇದ್ದ ಮಗು ಕೂಡ ನಮ್ದು 1-2-3 ಸಿಟ್ಟಿಂಗ್ಸ್ ಆದಾಗ ನಾರ್ಮಲ್ ಆಗಿ ಬಂದು ಹಾಯ್ ಹೆಲೋ ಅಂತ ಹೇಳಿದ್ದು ಕೂಡ ತುಂಬಾ ಉದಾಹರಣೆಗಳು ನಮ್ಮ ಒಪಿಡಿಯಲ್ಲಿ ಉಂಟು. ಸೊ ವಿಶೇಷ ಚಿಕಿತ್ಸೆಗಳು ನಮ್ಮ ಆಸ್ಪತ್ರೆಯಲ್ಲಿ ಕೂಡ ಲಭ್ಯ ಉಂಟು. ಸಾರ್ವಜನಿಕರು ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು. ಸೊ ಕಡೆಯದಾಗಿ ನಾ ಹೇಳುವುದಾದ್ರೆ, ಆಟಿಸಂ ಅನ್ನು ಒಂದು ನ್ಯೂನ್ಯತೆಯಾಗಿ ಕಾಣದೆ ಅದನ್ನು ಭಿನ್ನತೆಯಾಗಿ ಪರಿಗಣಿಸಬೇಕು. ಆಟಿಸಂ ಒಂದು ವಿಶಿಷ್ಟವಾದ ಸ್ಥಿತಿ. ಇದಕ್ಕೆ ಚಿಕಿತ್ಸೆಯು ಬಹುಪಾಲು ಸಮಯ ಮತ್ತು ಸಹನೆಯನ್ನು ಬೇಡಿಕೆಯಾಗುತ್ತದೆ. ಆಯುರ್ವೇದವು ವೈಜ್ಞಾನಿಕ, ಸಮರ್ಥಿತ, ಸುರಕ್ಷಿತ ಹಾಗೂ ಸಮಗ್ರ ಚಿಕಿತ್ಸಾ ಪರಿಕಲ್ಪನೆಯನ್ನು ನೀಡುತ್ತದೆ. ಆಯುರ್ವೇದದ ಚಿಕಿತ್ಸೆ, ಸಮತೋಲನದ ಆಹಾರ, ದೈನಂದಿನ ನಿಟ್ಟಿನ ಮೇಲ್ವಿಚಾರಣೆ ಮತ್ತು ಆತ್ಮೀಯತನದಿಂದ ಕೂಡಿದ ಪಾಲನೆ, ಈ ಎಲ್ಲ ಅಂಶಗಳು ಆಟಿಸಂ ಮಕ್ಕಳ ಜೀವನ ಗುಣಮಟ್ಟವನ್ನು ಸುಧಾರಿಸಬಲ್ಲವು. ಆಯುರ್ವೇದದ ಯಾವುದೇ ಚಿಕಿತ್ಸಾ ವಿಧಾನವನ್ನು ಅಂಧವಾಗಿ ಅನುಸರಿಸುವುದು ಅದನ್ನು ತಪ್ಪಿಸಬೇಕು. ಈ ಎಲ್ಲ ಚಿಕಿತ್ಸೆಯನ್ನು ಅನುಭವಿ ವೈದ್ಯರ ಸಲಹೆಯಿಂದ ಮಾತ್ರ ನಡೆಯಬೇಕು. ನಮ್ಮ ಆಸ್ಪತ್ರೆಯ ಮಕ್ಕಳ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರು ಆಟಿಸಮಿಗೆ ವಿಶೇಷ ಚಿಕಿತ್ಸೆಯನ್ನು ನೀಡುತ್ತಿದ್ದು, ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬಹುದು. ಆಯುರ್ವೇದವು ಪರ್ಯಾಯ ವೈದ್ಯಕೀಯ ಪದ್ಧತಿ ಮಾತ್ರವಲ್ಲ, ಇದು ಶರೀರ, ಮನಸ್ಸು, ಆತ್ಮದ ಶುದ್ಧೀಕರಣದ ಹಾದಿಯಾಗಿದೆ ಎಂದು ನಾನು ಈ ಮೂಲಕ ತಿಳಿಸುತ್ತೇನೆ. ಇದುವರೆಗೆ ಡಾಕ್ಟರ್ ಚಿತ್ರಲೇಖಾ ಅವರು ಆಟಿಸಂ ನ್ಯೂನ್ಯತೆಯಲ್ಲ ಭಿನ್ನತೆ ಕುರಿತಾಗಿ ನಮ್ಮ ಜೊತೆ ಮಾತನಾಡಿದ್ರು. ಮೇಡಮ್, ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು.